ಚೆನ್ನಾಗಿ ಅರ್ಥ ಮಾಡಿಕೊಂಡೆಯ ಈ ರಾಜವರ್ಮನ ಮರ್ಮ ಎಂಥದು ಎಂಬುದನ್ನು. ರಾಮಚಂದ್ರ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆಯ ಈ ರಾಜವರ್ಮನ ಮರ್ಮ ಎಂತದು ಅಂತ. ಅಂದು ನನ್ನ ತಮ್ಮನ ಸತಿಯಾಗಿ ಬಾಳಬೇಕಿದ್ದ ನೀನು ಶಾಂತಿಯನ್ನು ನಾನೆಷ್ಟೇ ಬೇಡ ಬೇಡ ಎಂದರೂ ನೀನವಳ ಹಠ ಮಾಡಿ ಕೈ ಹಿಡಿದೆ. ಇಂದು ಗುಟುಕು ನೀರಿಗೂ ಸತಿ ಸಹ ಗತಿ ಇಲ್ಲದೆ ಏಳು ಮೋಹದ ಜಾಲಸ್ ಬೇಕೋ ಅಥವಾ ಯಮನ ಬಾಗಿಲ ಸಾಕು? ಲೇ ರಾಜವರ್ಮ, ಮೋಸದಿಂದ ನನ್ನೇಕೆ ಹೊತ್ತು ತರಿಸಿ ಕಟ್ಟಿರುವೆ? ಹೇಳು ಆದಮ, ಹೇಳು. ಓಹೋ, ನಿನ್ನನ್ನು ಕಟ್ಟಿ ಹಾಕಿರೋ ವಿಷಯ ಹೇಳಬೇಕು ತಾನೆ. ರಾಮಚಂದ್ರ, ಮನೆಯಾಡತನಿಗಾಗಿ ಮಡದಿಯ ಮೋಹಕ್ಕಾಗಿ ಅಂತ ಹಣ ತೆಗೆದುಕೊಂಡು ಈಗ ಇಲ್ಲ ಅಂತೀಯ ಮಗನೇ. ಮರ್ಯಾದೆಯಿಂದ ಆ ಸಾಲ ತೀರಿಸಿ ಹೋಗುವೆಯೋ ಇಲ್ಲ ನಿನ್ನ ಹೆಂಡತಿ ಶಾಂತಿಯನ್ನು ನನ್ನ ತಮ್ಮನಿಗೆ ಒಪ್ಪಿಸಿ ಹೋಗ್ತೀಯ? ಅದನ್ನೆಲ್ಲ ನಿನ್ನ ಮೋಸಕ್ಕಾಗಿಯೇ ಬೀಸಿರುವೆ ರಾಜವರ್ಮ. ಮೋಸ ಅಂದರೆ ಈಗಲೇ ಬೆಳತ್ತಲೇ ನಿನ್ನ ಕೊರಳಿಗೆ ಯಮನ ಪಾಶ. ಏನೇ ಬಡವ, ಮನೆ ಆಡತನಿಗಾಗಿ ಮಡದಿಯ ಮೋಹಕ್ಕಾಗಿ ಅಂತ ಹಣ ತೆಗೆದುಕೊಂಡು ಈಗ ಇಲ್ಲ ಅಂತೀಯ ಮಗನೇ. ಮರ್ಯಾದೆನ ಸಾಲ ತೀರಿಸಿ ಹೋಗುವೆಯೋ ಇಲ್ಲ ನಿನ್ನ ದೇಹವನ್ನು ಹುಡಿಯಾಗಿಸಿಕೊಳ್ಳುವೆಯೋ? ಲೇ ರಾಜವರ್ಮ, ಪತಿವ್ರತ ಸ್ವಾಮಿ ನಿಷ್ಠೆಯನ್ನು ದಯಪಾಲಿಸಿಕೊಂಡು ಬಂದ ನನ್ನ ಮಡದಿಯನ್ನು ನಿನ್ನ ತಮ್ಮನಿಗೆ ಒಪ್ಪಿಸುವಂತ ಬೊಗಳುತ್ತೇನಲೇ ನಾಲಾಯಕ ನನ್ನ ಮಗನೇ. ನಿನ್ನನ್ನೀಗ ಕೆಡವಿ ರಕ್ತ ಕುಡಿಯದೆ ನಾ ಬಿಡಲಾರೆ. ರಕ್ತ ನನ್ನಿಂದ ನೇಣು ಹಾಕಿಕೊಂಡು ಗುಡುಗು ನೀರಿಲ್ಲದೆ ಸಾಯಲು ಸಿದ್ಧನಾದ ನೀನು ನನ್ನ ರಕ್ತ ಎಲ್ಲಿಂದ ಕುಡಿತಲೇ ಬಡವ? ನಾನೇ ನಿನ್ನ ಹೆಂಡತಿಯನ್ನು ಹೊತ್ತು ತರಿಸಿ ನಿನ್ನ ಕಣ್ಮುಂದೆ ನೀ ಕಟ್ಟಿದ ತಾಳಿ ಹರಿದು ಹಾಕಿ ನನ್ನ ತಮ್ಮನನ್ನು ಹೊಸ ಗಂಡನಾಗಿ ಮಾಡಿ ನನ್ನ ಸೇಡು ತೀರಿಸಿಕೊಳ್ತೀನಿ. ಹಾಗೇನಾದರೂ ನೀನು ನನ್ನ ಶಾಂತಿಗೆ ಮೋಸದ ಜಾಲ ಬೀಸಿದರೆ ಆ ಕ್ರಾಂತಿಗಾಗಿ ಪರಶುರಾಮ ಕೊಡಲಿಯನ್ನು ಹೊತ್ತು ತಂದಂತೆ ನನ್ನ ಅಳಿಯ ಬೀರ ನಿಮ್ಮನ್ನೆಲ್ಲರನ್ನು ಕಚಕಚನೆ ಕಡಿದು ಹಾಕಿ ತುಂಡರಿಸಿ ಹೋದ ಆ ನಿಮ್ಮ ರುಂಡಗಳಿಗೆ ತಾ ಮೆಟ್ಟುವ ಮೆಚ್ಚಿನ ಸರ ಹಾಕಿ ಈ ಊರಿನ ಅಗಸಿಯ ಬಾಗಲಿಗೆ ಕಟ್ಟದಿದ್ದರೆ ನನ್ನಳೆಯ ಬೀರ ಶಾಂತಿಯ ತಮ್ಮಣಲು ಎಂದು ಈ ಸಮಾಜವೇ ಕೇಕೆ ಹಾಕಿ ನಗಲಿ. ಕಟ್ಟಿ ಹಾಕಿದರು ಸಿಟ್ಟಿನಿಂದ ಬಗಲ್ತಿಯ ಮಗನೇ, ನಿನಗೆ ಮಾಡುತ್ತಾನೆ. ಕಟ್ಟಿ ಹಾಕಿ ಹೆಂಗಸರಂತೆ ಹೊಡಿತೀಯಲೇ ರಾಜವರ್ಮ. ನಿನ್ನ ತಾಕತ್ತಿದ್ದರೆ ನನ್ನ ಕಟ್ಟು ಬಿಚ್ಚಿ ನೋಡು, ಯಾರು ಗಂಡಸಂತ ಗೊತ್ತಾಗುತ್ತದಲೇ ರಾಜವರ್ಮ. ರವಿವರ್ಮ, ಏನು ನೋಡ್ತಾ ಇದ್ದೀಯ? ಬೇಗನೆ ಗಿರಿಧರನಿಂದ ಹೋಗಿ ಆ ಶಾಂತಿಗೆಲ್ಲೇ ಇದ್ದರೂ ಹೊತ್ತು ತಂದು ನಿನ್ನಾಸೆ ಪೂರೈಸಿ ಬಿಡು. ಇದೇ ನಿನಗೆ ತಕ್ಕ ಸಮಯ.
ಹೌದು ರಾಜ, ಹೌದು. ನಾವೆಲ್ಲ ಹೀಗೆ ಸುಮ್ಮನೆ ಕೂತ್ರೆ ಬಹುದಿನದಲ್ಲಿ ತುಂಬಿದ ರಂಬೆ ಸಿಗಲಾರಳು. ಹೌದು ರಾಜ, ಗುಡ್ದಾಗ ವೀರಪ್ಪನ ಬೆಳೆದಂಗ ಅವ್ರ ತಮ್ಮ ದೊಡ್ಡ ಪ್ರಮಾಣ ಬೆಳೆದಣಂತೆಪ್ಪ. ನಮಗೂ ಒಟ ಯಾಕಂತಂದ್ರ ಅಂಜಿಕ್ ಬರ್ತೈತಿ ಅಂತ ನೋಡಿದ್ವು ಅಂದ್ರ ಅದಕ್ಕ ಅವನಟ ಪಟ್ನ ಅವನ ಕೆಲಸ ಮಾಡ್ಕೊಂಡ ತಟ್ಟಾಗಿ ಬಿಡುನ್ರಿ ಅಪ್ಪ ನಾವ. ಹಾಗಲ್ಲ ಗುಮಾಸ್ತರೇ, ಇಲ್ಲಿ ಕೆಲಸ ನೀ ನೋಡಿಕೋ, ಆ ಕೆಲಸ ನಾನು ಮಾಡ್ತೀನಿ. ಓಕೆ, ಬನ್ನಿ ಹೋಗುವ. ಲೇ ಸಿರಿವಂತ ಕುಣ್ಣೆಗಳೇ, ಆ ಕೆಲಸ ಮಾಡುವುದಾದರೆ ಮೊದಲು ನನ್ನ ಕೊಂದು ಹೋಗರಿ. ಆ ಕೆಲಸ ನನ್ನ ಕಣ್ಣೆದುರಿಗೆ ಹಾಕಬೇಡಿ. ನಿನ್ನನ್ನು ಹಾಗೆ ಸಾಯಿಸಿದಿಲ್ಲ ರಾಮ. ನಿನ್ನ ಮಾವನನ್ನು ಹೇಗೆ ಹೊಡೆದು ಸಾಯಿಸ್ತೀನಿ ಕಾಳು, ಹಾಗೆ ಹೊಡೆದು ಸಾಯಿಸ್ತೀನಿ. ಸ್ವಾಮಿ, ಏನಿದೆಲ್ಲ? ಏನಿದೆ ನಿಮ್ಮ ಮೈ ಎಲ್ಲ ಬಾಸುಂಡಿ ಬರೋ ಹಾಗೆ ಹೊಡಿತಾ ಇದ್ದಾರಲ್ಲ ಈ ಧನಿಕ? ಏನಾಯ್ತು? ಯಾಕೆ ಶಿಕ್ಷೆ? ಶಾಂತ, ಇವನನ್ನು ಯಾಕೆ ಕಟ್ಟಿರುವೆ ಅಂತ ನನ್ನನ್ನು ಕೇಳು, ನಾನು ಹೇಳ್ತೀನಿ. ಅದಕ್ಕಂತೆ ನಿನ್ನಲ್ಲಿ ಉತ್ತರ ಸಿಕ್ಕರೆ ಈಗಲೇ ಇವನನ್ನು ಬಿಚ್ಚಿ ಬಿಡ್ತೀನಿ. ಇಲ್ಲದಿದ್ದರೆ ನಿಮ್ಮಿಬ್ಬರನ್ನು ಇಲ್ಲಿಯೇ ಸಾಯಿಸಿ ಬಿಡ್ತೀನಿ. ಧನಿಕರೇ, ಅದೇನಿರುವುದು ಹೇಳಿ, ಖಂಡಿತವಾಗಿ ನನ್ನಿಂದ ಸಾಧ್ಯವಾದ ನೆರವೇರಿಸುವೆ. ಈ ಹಿಂದೆ ನಿನ್ನ ಗಂಡ ಎಲ್ಲ ಆಸ್ತಿ ಕಳೆದುಕೊಂಡದ್ದು, ಒಂದು ಹೆಣ್ಣಿಗಾಗಿ ಕಳೆದುಕೊಂಡದ್ದು ನಿಜಾನ? ಹೌದು, ನಿಜ. ಅದೇ ಹೆಣ್ಣಿಗಾಗಿ ನನ್ನ ಹತ್ತಿರ ಸಾಲ ಒಯ್ದು ಈಗ ಇಲ್ಲ ಅಂತಾನೆ. ಅದನ್ನು ಬಡ್ಡಿ ಸಮೇತವಾಗಿ ನೀನು ಕೊಟ್ಟು ನಿನ್ನ ಗಂಡನನ್ನು ಬಿಡಿಸಿಕೊಂಡು ಹೋಗು. ಇಲ್ಲ ಅದೇ ಸಾಲದಲ್ಲಿ ನಿನ್ನ ಸೈಲ ಮಾರಿಕೊಂಡು ಹೋಗು. ಮುಚ್ಚ ಬಾಯ್ನ. ಏನಂದೆ? ಸಾಲ ಕೊಟ್ಟ ನೆಪದಲ್ಲಿ ಹೆಣ್ಣಿನ ಮೈಸುಖ ಕೇಳ್ತೇನೋ ಭಂಡ ನನ್ನ ಮಗನೇ? ಲೇ, ಸಾಲ ಕೊಟ್ಟವರ ಹೆಣ್ಣಿಗೆ ಸೆರಗ್ ಹಾಸೋಕೆ ನಾನೇ ನಿನ್ನ ಅಕ್ಕ ತಂಗಿರಂತ ಹೆಣ್ಣಲ್ಲ. ಅದೆಷ್ಟೇ ಸಾಲ ಬಿದ್ರು ಅದನ್ನ ಋಣ ತೀರಿಸಿ ನಿನ್ನ ಮುಖಕ್ಕೆ ಮೆಟ್ಟಿನಿಂದ ಹೊಡೆಯೋ ಗರತಿ ಗಂಗವನ ಮಗಳು ನಾನು. ಹೊಚ್ಚ ಬಾಯ್ನ. ಯಾಕೆ ಕಿರ್ಚಾಡಿ ಗಂಟ್ರ ಹಾರಿದುಕೊಳ್ತೀಯ? ನೋಡು, ನನ್ನ ಗಂಡ ನಿನಗೆ ಎಷ್ಟು ಸಾಲ ಕೊಡ್ಬೇಕಾಗಿದೆ? ಇರು. ಆಗರತಿ ನೀನಾಗಿದ್ದರೆ ನನ್ನ ಹಣ ಬಿಸಾಕಿ ಹೋಗಲೇ ಎನ್ನೆ. ಇಲ್ಲದಿದ್ದರೆ ನಾಡಿದ್ದನ್ನೇ ಮಾಡಿ ತೋರಿಸುವೆ. ಎಚ್ಚರ 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 ಹೇಳೋ ಹುಚ್ಚ ನಾಯಿ. ಎಷ್ಟಿದೆಯೋ ನಿನ್ನ ಸಾಲ? ನನ್ನ ಗಂಡ ಮಾಡಿದ ಸಾಲಕ್ಕಾಗಿ ನನ್ನ ಕೊರಳಲ್ಲಿರೋ ಮಾಂಗಲ್ಯನ ಕಿತ್ತು ಕೊಡ್ತಾ ಇದ್ದೀನಿ. ಅದನ್ನ ಮಾರಿ ಅದರಲ್ಲಿ ಹಣ ತೀರ್ಸ್ಕೋ. ಇನ್ನು ಏನಾದ್ರೂ ಹಣ ಅದ್ರಲ್ಲಿ ಉಳಿದ್ರೆ ನಮ್ಮ ಋಣದಲ್ಲಿ ಬಿದ್ದು ಸಾಯಿ. ಶಾಂತ, ಶಾಂತ, ನಾನಿನ್ನೂ ಜೀವಂತವಾಗಿರುವಾಗಲೇ ನಾ ಮಾಡಿದ ಸಾಲಕ್ಕಾಗಿ ನಾ ಕಟ್ಟಿದ ಚಿನ್ನದ ತಾಳೆಯನ್ನು ಹರಿದುಕೊಟ್ಟೆಯ? ಶಾಂತ, ಶಾಂತ, ಶಾಂತ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ. ನನಗೆ ಬೇಕಾಗಿರೋದು ನೀವ್ರಿ ಅಲ್ಲ. ಕೇವಲ ಸಾಲಕ್ಕಾಗಿ ನಿಮ್ಮನ್ನ ಚಿತ್ರಹಿಂಸೆ ಕೊಡೋ ಇವರಿಗೆ ಆ ಚಿನ್ನದ ತುಕಡಿನ ಕೊಟ್ಟಿದ್ದೀನಿ. ಜೀವಂತವಾಗಿ ದೇವರ ಹಾಗೆ ನೀವು ನನ್ನ ಕಣ್ಣು ಮುಂದೆ ಇರಬೇಕಾದ್ರೆ ಅದು ನನಗೆ ಬೇಕಾಗಿಲ್ಲ ರೀ. ಸಾಲದ ನೆಪದಲ್ಲಿ ನಾನಿವರ ಸೂಳಿಯಾಗಿ ಬಾಳೇನ್ರಿ? ಇಲ್ಲ, ಪ್ರಾಣ ಇರುವರೆಗೂ ಹಣೆಗೆ ಕುಂಕುಮ ಇಟ್ಟು ನಿಮ್ಮ ಪಾದದಡಿ ಗರತಿಯಾಗಿ ಪ್ರಾಣ ಬಿಡುವೆನೆ ವಿನಃ ಸಾಲ ಕೊಟ್ಟ ಇಂಥವ್ರ ಕೈಯಲ್ಲಿ ಸೂಳಿಯಾಗಿ ಸಾಯಲಾರೆ. ಏ ಧನಿಕ, ಏನ್ ನೋಡ್ತಾ ಇದ್ಯಾ? ಬಿಚ್ಚಿಬಿಡ ನನ್ನ ಗಂಡನ. ಶಾಂತ,
ನೋಡು ಮರ್ಯಾದೆ ನಿನ್ನ ಗಂಡನ ಏ ಮರ್ಯಾದೆಯಿಂದ ಕಟ್ಟಿ ಹಾಕಿರೋ ನನ್ನ ಗಂಡನ ಬೆಚ್ಚಿಬಿಡು, ಇಲ್ಲ ಅಂದ್ರೆ ಏನು ಮಾಡ್ತೀಯ? ಏನು ಮಾಡ್ತೀನ? 20 ವರ್ಷದಿಂದ ನಿನ್ನ ಬಿಸಿ ರಕ್ತವನ್ನ ಕುಡಿಬೇಕು ಅಂತ ಕಾತರಿಸಿ ಕುಳಿತಿವೆ ಕಣೋ ನನ್ನ ಜೋಡಿ ಹುಲಿಗಳು. ಬಂದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ. ಹಾ ಬೆಚ್ಚವ್ರನ್ನ ದೈನಾರ ಯಪ್ಪ ಅದನ್ನ ಹಿಂದೆ ತಗದ್ ಯಾಕೆ ಹಿತ್ತಾಗ ಅಳ್ತೀರಿ? ಬೇಚ್ರಿ ಆ ಹುಡುಗನ ಬೇಚ್ರಿ. ಇವನ ಕಟ್ಟಿ ಹಾಕಿದಾಗ ಗುಂಡು ಹಾಕಿದರೆ ಒಳ್ಳೆಯದಿತ್ತು. ಬಾ ಶಾಂತ, ಬಾ ಇಲ್ಲಿ. ಪತಿವ್ರತೆಯಾದ ನಿನಗೆ ತಾಳಿಯ ಭಾಗ್ಯ ಕೊಡುತ್ತೇನೆ. ರಾಜವರ್ಮ, ನೀ ಇಲ್ಲಿಯವರೆಗೆ ಮಾಡುತ್ತಾ ಬಂದ ಈ ಯುದ್ಧ ಅಂತ್ಯ ಅಂತ ತಿಳಿಯಬೇಡಲಿ. ಇಲ್ಲಿಂದಲೇ ಪ್ರಾರಂಭವಾಗಲಿ. ಮಾಸಿ ಹೋದ ನನ್ನ ಅತ್ತೆ ಮಾವಂದಿರ ಕೃತ್ಯ ನೆನಪಿಸಿ ಅದೇ ಹುರಿಯಾಳಾದ ನಿನ್ನನ್ನು ಹಾಗೂ ನಿನ್ನ ತಮ್ಮನನ್ನು ಜೀವ ತೆಗೆಯದಿದ್ದರೆ ನಾನು ಶ್ರೀ ರಾಮಚಂದ್ರನೇ ಅಲ್ಲ. ನಡೆಸಿ ಅಂತ ಹೋಗೋಣ. ಇವನ ಕಟ್ಟಿ ಹಾಕಿದಾಗ ಗುಂಡು ಹಾಕಿದರೆ ಒಳ್ಳೆಯದಿತ್ತು. ದೈನಾರ ಇದಕ್ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ? ನಾ ಇಲ್ಲೇನ್ರಿ ಬೆಂಕಿ ಹಚ್ಚಾಕಿದಕ್ಕ. ಅದಕ್ಕ ನೀವು ಒಂದ ಕೆಲಸ ಮಾಡ್ರಿ ದೈನಾರ. ಏನಪ್ಪಾ ಅಂತಂದ್ರ ರವಿವರ್ಮನ ಕಾಡಿ ಕೊಟ್ಟ ಕಳ್ಸುನು. ಆ ಮೂವತ್ ನಾ ಹಿಂದಿಂದ ನಮ್ಮ ಗಿರಿಧರ್ನ ಕರ್ಕೊಂಡ ಬರ್ತನ್ರಿ ಅಲ್ಲಿಗೆ. ನಾ ಅಲ್ಲಿ ಬಂದ್ ಮ್ಯಾಗೋತನ ನೋಡ್ರಿ ಈ ಕ್ರಾಂತಿ ಕತ್ತಿ ಅಲ್ಲೇ ಮುಗಿಯೋದ್ ನೋಡ್ರಿ. ಇದೆಲ್ಲ ಫೈನಲ್ ಹಾಕೈತ್ರಿ ಅಲ್ಲಿ. ಅವಳನ್ನೇ ಕರ್ಕೊಂಡು ಬರ್ತೀನಿ ಅಂತ ಎಲ್ಲಿ ಹಾಳಾಗಿ ಹೋದ್ರು ಏನೋ. ಬನ್ನಿ ಹೋಗೋಣ. ಹೋಗೋಣ ಬರ್ರಿ. ನಾನು ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ನಿನ್ನ ಮೇಲೆ ಮಾಡಿದ ತಪ್ಪಿಗಾಗಿ ಆ ದೇವರು ನನಗೆ ಸರಿಯಾದ ಪ್ರಾಯಶ್ಚಿತ್ತ ನೀಡಿದ. ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ನನ್ನನ್ನು ಕ್ಷಮಿಸಿ ಬಿಡು. ಏನ್ರಿ ಎಂದ ಮಾತು? ನನ್ನ ಪಾಲಿನ ದೇವರು ನೀವು ನನ್ನಲ್ಲಿ ಕ್ಷಮೆ ಕೇಳುವುದೇ? ಶಾಂತ, ನಿನಗೂ ಇನ್ನೊಬ್ಬ ತಮ್ಮನಿದ್ದಾನೆ ಅಂದ ಸಂಶಯದ ಸುದ್ದಿ ಬರುತ್ತೀವಲ್ಲ, ಅದು ನಿಜಾನಾ? ಹೌದ್ರಿ, ನಿಜ. ನನ್ನ ತಂದೆ ತಾಯಿ ತೀರಿದ ಬಳಿಕ ನನ್ನ ತಮ್ಮ ಅದಾವ ನೆಟ್ಟಿನಲ್ಲಿ ಕಳೆದು ಹೋದನು. ಏನು ಅವನು ಬದುಕಿದ್ದಾನೋ ಇಲ್ವೋ ಅಂತ ಸದಾ ಅವನ ಚಿಂತನೆ ಕಾಡ್ತಾನೆ ಇರುತ್ತೆ. ಆದ್ರೆ ಅವನ ಎದೆ ಮೇಲೆ ವಜ್ರಗಿರಿಯ ಮಚ್ಚೆ ಇದೆ ಸ್ವಾಮಿ. ಇರಲಿ, ಬಾಯಾರಿಕೆ ಆದ ನಿನಗೆ ಅಲ್ಲಿ ಕಾಣುತ್ತಿದೆಯಲ್ಲ, ಆ ಸರೋವರದಿಂದ ಹೋಗಿ ನೀರು ತರುತ್ತೇನೆ. ನೀನು ಸ್ವಲ್ಪ ಹೊತ್ತ ಈ ಗಿಡದ ಕೆಳಗೆ ಕುಂತು ವಿಶ್ರಾಂತಿ ತೆಗೆದುಕೋ. ನಾನೇನು ಬರ್ತೇನೆ. ಬೇಗ ಬಂದ್ಬಿಡಿ, ನಾನೊಬ್ಬಳೇ ಇರ್ತೇನೆ. ಏನಿದು? ಇದ್ಯಾವ ಕೂಗು ಕೇಳಿಸ್ತಾ ಇದೆಯಲ್ಲ? ಯಾವತ್ತೂ ಇಲ್ಲದೆ ಇವತ್ತು ಯಾಕೋ ಒಂಥರ ಭಯ ಅನ್ನಿಸ್ತಾ ಇದೆಯಲ್ಲ? ಯಾಕೆ ಭಯವಾಗ್ತಿರ್ಬೋದು? ಭಯಪಡಬೇಡ ಶಾಂತ, ಭಯಪಡಬೇಡ. ಸಿಂಹದ ಗುಹೆಯಿಂದ ಪಾರಾದರೆಂದು ಅದೇ ಸಿಂಹ ಬೆನ್ನಟ್ಟಿಕೊಂಡು ಕಾಡಿಗೆ ಬಂತಂತಲ್ಲ, ಗಾಬರಿಗೊಳಗೊಳ್ಳಬೇಡ. ಯಾರವರು? ನಾನೇ ಸೂರ್ಯ ದೇವನ ಮಡಲಲ್ಲಿ ಬೆಳೆದು ಸಮುದ್ರ ದೇವನಲ್ಲಿ ಒಡಲಲ್ಲಿ ಕಾಣಿಸಿಕೊಂಡ ರವಿವರ್ಮ. ಅರ್ಥಾತ್ ನಿನ್ನಂತ ರೂಪವತಿಯನ್ನು ಚಿತ್ರಿಸುವ ಕಲೆಗಾರ ಈ ಬಲ ಭೀಮ. ನೀನಾ ಮತ್ತೆ ಅಂತ ಹೊಲಸ ಕೆಲಸ ಮಾಡೋಕೆ ಬಂದಿಯೇನು? ಹಿಂದೆ ಆದ ಘಟನೆ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಮತ್ತೊಂದು ಸಾರಿ ನನ್ನ ಬಾಳನ್ನ ಹಾಳ್ಬೇಕು ಮಾಡಿದ ನಿರ್ಧಾರ ಮಾಡಿದ್ವಿಯಾ? ಬಾಯಿ ಮುಚ್ಕೊಂಡು ಹೊರಟು ಹೋಗಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ,
ಘಟ್ಟ ಸರ್ಪವಾಗಿ ನಿನ್ನ ತುಟಿ ಕಚ್ಚಲು ಬಂದಿರುವೆ. ಏಯ್ ಯಾವನ ಮೊದಲಲ್ಲಿ ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಿನ್ನ ಛಲವನ್ನು ಕಂಡು ಚಂಚಲಗೊಂಡ ನನ್ನ ಮನಸ್ಸಿಗೆ ತೃಪ್ತಿ ಸಿಗಬೇಕಾದರೆ ಆ ನಿನ್ನ ಶೀಲಹರಣವಾಗಲೇಬೇಕು. ಲೇ ಮನೆ ಮುರುಕ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಇನ್ನೂ ಬದುಕಿದ್ದಾನೆ ಕಣೋ. ಅಂಥ ಗಂಡನ ಬಿಟ್ಟು ನಿನ್ನಂಥವನ ಶರಗ್ ಹಾಸೋಕೆ ನನ್ನ ನೀನು ಬೀದಿಲಿಂತ ಸೂಳೆ ಅಂದುಕೊಂಡ್ರವೇನು? ನನ್ನ ಗಂಡ ಬಡವನೇ ಆಗ್ಲಿ ಬಲ್ಲಿದನೇ ಆಗಿರ್ಲಿ ನನ್ನ ಪಾಲಿನ ದೇವರು ಕಣೋ. ನನ್ನ ದೇವರನ್ನ ಹೀಯಾಸಿ ಬಾ ಅಂತ ಕರೆದ್ರೆ ಏಯ್ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ನಿನ್ನ ತುಂಡು ತುಂಡ ಕತ್ತರ್ಸ್ ಹಾಕ್ಬಿಡ್ತೀನಿ ಬಾಲೆ ಗಂಡಸಾಗಿ ಮುಂದಕ್ಕೆ. ನಿನ್ನಂತ ಅನೇಕ ನಾರಿಯರ ನತ್ತನೆ ಬದಲಾಯಿಸಿ ತನ್ನ ಸ್ವಂತ ಸೂಳೆಯನ್ನಾಗಿ ಮಾಡಿಕೊಂಡ ಈ ರವಿವರ್ಮನಿಗೆ ಗಾಂಡಸ್ತನ ಸವಾಲು ಹಾಕುವ ಬಂಡ ಹೆಣ್ಣೆ. ನಿನ್ನ ತುಟಿ ಕಚ್ಚದೆ ಬಿಡಲಾರೆ. ಕಚ್ಚುವೆನೆಂದು ಕೆಚ್ಚದೆ ಮುಂದೆ ಮಾಡಿ ಬಂದಿದ್ದೆ ಆದ್ರೆ ಗಂಡು ಗಚ್ಚೆ ಹಾಕಿ ಓದಕ್ಕೆ ಹೋಗವನಂತೆ ನಿನ್ನ ರೊಂಡವನ ತುಂಡು ತುಂಡ ಕತ್ತರಿಸದೆ ಬಿಡಲಾರಳು. ಬಾಲೆ ನಿನಗೆ ಧೈರ್ಯ ಇದ್ರೆ ಬಾಲೆ ಮುಂದೆ ಒಂದು ಹೆಜ್ಜೆ ಇಟ್ಟು. ಅಪ್ರತಿಮ ಪರಾಕ್ರಮವಾದ ಈ ವೀರ ರವಿವರ್ಮನಿಗೆ ವಿಕ್ರಮ ಮಹಾರಾಜನಿಗೆ ಶನಿ ದೇವನಂತೆ ಕಾಡಿದ ಹೆಜ್ಜೆ ಹೆಜ್ಜೆಗೂ ಶನಿ ದೇವನಂತೆ ಕಾಡಿದ ಈ ವೀರ ಧನಂಜನಿಗೆ ಗಂಡಸ್ತನ ಸವಾಲು ಹಾಕುವ ಬಂಡೆ ಹೆಣ್ಣೆ. 3 ಕೊಳನ ಮುಕ್ಕಣ್ಣ ಬಂದರು ನಿನ್ನ ಶೀಲಹರಣ ಮಾಡದೆ ಬಿಡಲಾರೆ. ಹೊಚ್ಚ ಬಾಯ್ನ ಲೇ ಪಾಪಿ, ದೇವರಂಥ ನನ್ನ ಗಂಡನಿಗೆ ಅದ್ಯಾವುದೋ ಬೀದಿಲಿ ನಿಂತ ವೇಷ ಹೆಣ್ಣನ್ನು ತಂದು ತಗಲಿಸಿ ನನ್ನ ಮನೆಯೇ ಸರ್ವನಾಶ ಮಾಡಲು ಹಚ್ಚಿ ಈಗ ಬೀದಿಗೆ ಬಂದು ನಮ್ಮನ್ನು ಸಹ ಮತ್ತೆ ಕಾಡಲು ಬಂದ್ರಿವಿಯ. ನಮ್ಮ ಬಾಳನೆ ಸರ್ವನಾಶ ಮಾಡೋದಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಕಾಲಲ್ಲಿರುವ ಎಕ್ಕಡ ಚಪ್ಪಲಿನ ಹೊಡವೆ ಎಚ್ಚರ. ಎಚ್ಚರ ಎಂದು ನೆಚ್ಚಲ ಕೂಗು ಹೆಣ್ಣೆ, ಬೇಕಿತ್ತು ನಿನ್ನ ಶೀಲಕ್ಕೆ ಮಣ್ಣು. ರಂಜನೆಯ ಮೋಹಕ್ಕೆ ಸಿಲುಕಿಸಿ ನನ್ನ ಮಾನ ಗಾಳಿಗೆ ತೂರಿ ಈಗ ನನ್ನ ಶಾಂತಿಯನ್ನು ಮುಟ್ಟಿದೆಯಾ ನೀಚ? ಹಿಂದಕ್ಕೆ ಯಾವ ಗಂಡಿನಿಂದ ಎದೆ ತಟ್ಟಿಸಿಕೊಳ್ಳದ ಈ ಶಿವಕ್ಕೆ ಎದೆ ತಟ್ಟೆನಲೇ ಬಡವ. ನಿಮ್ಮನ್ನು ಇಬ್ಬರನ್ನು ಕೊಲ್ಲದೆ ನಾ ಬಿಡಲಾರೆ. ಸಾಯಲು ಸಿದ್ಧರಾದ ನಮಗೆ ನಿನ್ನ ಯಾವ ಸಾವಿನ ಬೆದರಿಕೆನೂ ಇಲ್ಲ ಕಣೋ. ಬೆದರಿಕೆ ಇಲ್ಲ ರಾಮ. ಮುಂದಿನ ಅಂದು ನೀ ಮಾತಿನ ಅರ್ಪಟಕ್ಕೆ ನಿನ್ನ ಮಾತು ಒಡೆಯಿತು ಎಂದು ಅದೇ ನಿನ್ನ ಮಾತಿನ ಇದಕ್ಕೆ ಮುತ್ತು ಕೂಡ ಒಡೆಯುತ್ತದೋ ನೆನಪಿರಲಿ. ಶಾಂತ ಶಾಂತ ಅಯ್ಯೋ ಮೋಸವಾಯ್ತು ರೀ, ಮೋಸವಾಯ್ತು. ಆ ಪಾಪಿ ನಿಮ್ಮ ಕಣ್ಣೆದುರಿಗೆ ನನ್ನ ಪ್ರಾಣ ತೆಗೆದ. ನಿಮ್ಮನ್ನ ಏನು ಮಾಡೋಕೆ ಹೇಸೋದಿಲ್ಲ. ನೀವು ಹೋಗಿ ಬದುಕಬೇಕು. ನೀವು ಇಲ್ಲಿಂದ ಕಣ್ಮರಿಯಾಗಿ ನೀವು ಇಲ್ಲಿಂದ ಹೊರಟು ಹೋಗಿ. ಇಲ್ಲ ಶಾಂತ ಇಲ್ಲ, ನಾನು ನಿನ್ನೊಂದಿಗೆ ಸಾಯುತ್ತೇನೆ. ಸ್ವಾಮಿ ಇಲ್ಲ. ನಾ ಮಾಡಿದ ಮೋಸವನ್ನೆಲ್ಲ ನೀನು ನಿನ್ನ ಮೇಲೆ ಹಾಕಿಕೊಂಡು ಈ ಲೋಕ ಯಾತ್ರೆ ಕೈಗೊಂಡೆಯಾ ಶಾಂತ? ಅಯ್ಯೋ ಶಾಂತ ಶಾಂತ, ಅಯ್ಯೋ ದುರ್ವಿಧಿ, ನಾನು ನಿನ್ನೊಂದಿಗೆ ಸಾಯುತ್ತೇನೆ ಶಾಂತ, ನಾನು ನಿನ್ನೊಂದಿಗೆ ಸಾಯುತ್ತೇನೆ. ಇಲ್ಲ ಸ್ವಾಮಿ, ಹಾಗೇನ್ಬೇಡಿ. ಒಂದು ಆ ರಂಜನೆಯ ಮೋಹಕ್ಕೆ ಸಿಕ್ಕು ನನ್ನ ಆಸ್ತಿ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಕೊಂಡೆ.
ಅದು ಅಲ್ಲದೆ ಈಗ ನಿನ್ನನ್ನು ಸಹಿತ ಕಳೆದುಕೊಳ್ಳುತ್ತಿದ್ದೇನೆ. ನನ್ನ ಧರ್ಮ ತುಂಬಿದ ಮನೆಗೂ ಸಹಿತ ನಾನು ಅಪಕೀರ್ತಿ ತಂದಿದ್ದೇನೆ. ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ನನ್ನನ್ನು ಕ್ಷಮಿಸಿ ಬಿಡು ದಯವಿಟ್ಟು. ಅಮ್ಮ, ಹಾಗನ್ಬೇಡಿ ಸ್ವಾಮಿ, ಹಾಗನ್ಬೇಡಿ. ನಾನಿನ್ನು ನನ್ನ ಉಸಿರನ್ನ ಹಿಡಿದಿರ್ತೀನಿ. ನಾನು ನನ್ನ ತಮ್ಮಂದ್ರನ್ನ ನೋಡಬೇಕು. ಅವರನ್ನ ಕೊನೆಯದಾಗಿ ಒಂದೇ ಒಂದು ಸಾರಿ ನೋಡಿ ಈ ನನ್ನ ಉಸಿರನ್ನ ಬಿಡ್ತೀನಿ ಸ್ವಾಮಿ. ಅಲ್ಲಿವರೆಗೂ ನನ್ನ ಪ್ರಾಣವನ್ನ ಹಿಡಿದಿಡ್ತೀನಿ. ಅಕ್ಕ, ಮಾವ, ಏನಿದು ನಿಮ್ಮ ಮೈ ಕೈಯಲ್ಲಿ ರಕ್ತ? ಅಯ್ಯೋ ಮಾಮ, ಅಕ್ಕನ ಎದೆಯಲ್ಲಿ ಯಾಕೆ ರಕ್ತದ ಸೆಲೆಯಡು ಬರ್ತಿದೆ? ಇದಕ್ಕೆಲ್ಲ ಯಾರು, ಈ ಸ್ಥಿತಿಗೆ ಯಾರು ಕಾರಣ? ಹೇಳು. ಅವನ ರಕ್ತನ ಈ ಭೂಮಿಗೆ ಹರಿಸ್ಬಿಡ್ತೀನಿ. ಅವ್ರ ಯಾರ ಅಂತೇಳಿ ನಾ ಹೇಳ್ತೇನೆ ನೋಡ್ರಿ ಅಪ್ಪ, ಅದೆಲ್ಲ ನನಗ್ ಗೊತ್ತೈತಿ. ಅಂದ್ರೆ ನೀನು ನಿರ್ಮಿಸಿದ ಚಕ್ರವ್ಯೂಹನ ನೀನೇ ಸೋಡ್ತೀಯ? ಹೌದಪ್ಪ ಯಪ್ಪ, ಇದ ನನ್ನ ಸೇಡಿಗೆ ಈ ಚಕ್ರವ್ಯೂಹ ಹೆಣದ. ಅವತ್ತು ನಿಮ್ಮನ್ನ 20 ವರ್ಷ ಬೆಳೆಸ್ಯ ಈ ಯುದ್ಧ ಕಾಂಡಕ್ಕ ತಂದು ನಿಮ್ಮನ್ನ ನಿಲ್ಲಿಸಿದನ್ ಹುಡುಗರ್ಯ. ಶಾಂತ ನೋಡಮ್ಮ, ನಿಮ್ಮ ತಮ್ಮ ಇವ ನಾ ಸಾಕಿದ ವಜ್ರಗಿರಿ ಹುಡುಗ ಇವ ಹುಡುಗರು ಇವ್ರ. ಅಣ್ಣ, ತಮ್ಮ ತಮ್ಮಂದ್ರ ಬಂದ್ರಪ್ಪ. ನಿಮ್ಮನ್ನ ನೋಡೋಕೆ ಅಂತ ಇನ್ನು ನಾ ಜೀವ ಹಿಡಿದಿಟ್ಕೊಂಡಿದ್ದೇನೆ ಕಣೋ, ಇನ್ನ ಜೀವ ಹಿಡಿದಿಟ್ಕೊಂಡಿದ್ದೀನಿ. ಹೇಗಿದ್ಯಪ್ಪ? ಚೆನ್ನಾಗಿದ್ದೀಯೇನೋ? ಸಂದೇಹಕ್ಕೆ ನನ್ನಕ್ಕ, ಸಂದೇಹಕ್ಕೆ ನನ್ನಕ್ಕ, ನೇತ ನೆಲದ ಮೇಲೆ ಆಣೆ. ಉದಯಿಸುವ ಸೂರ್ಯ ಚಂದ್ರರ ಮೇಲಾಣೆ. ನೋಡಪ್ಪ, ಖಂಡಿತವಾಗಿಯೂ ನೀವು ನನ್ನ ಮಾತನ್ನು ನಡೆಸಿಕೊಡ್ತೀರಲ್ವಾ? ಯಾತ ಮಾತಾಪಿತರ ಮೇಲೆ ಆಣೆ, ನಾನೇಟು ಮಾತು ಕೊಡ್ತೀನಿ. ಹೇಳಮ್ಮ, ಯಾವ ಮಾತು? ತಮ್ಮಂದ್ರ, ಇವತ್ತು ಉದಯಿಸುವ ಸೂರ್ಯ ಚಂದ್ರನ ಮೇಲಾಣೆ. ನೋಡ್ರಪ್ಪ, ಒಂದು ಕಾಲದಲ್ಲಿ ನೀವಿಬ್ರು ಚಿಕ್ಕವರಾಗಿದ್ರಿ. ನೀವು 4 ವರ್ಷದವರಾಗಿದ್ದಾಗ ನಾನು 8 ವರ್ಷದವಳಾಗಿದ್ದೆ. ಅವಾಗ ನಮ್ಮ ತಂದೆ ತಾಯಿಯ ಕೊಲೆ ನಡೆದು ಹೋಯ್ತು ತಮ್ಮ. ಹೌದು ಹೌದು, ಅಷ್ಟೇ ಅಲ್ಲ, ಅಂದು ನನ್ನ ತಂದೆ ತಾಯಿ ಕೊಲೆ ನಡೆದು ಹೋಯ್ತು. ಇಂದು ನಿಮ್ಮಕ್ಕನ ಪ್ರಾಣ ಹೋಯ್ತು. ಕಾರಣ ಯಾರಮ್ಮ? ಕೋಣ. ತಮ್ಮ, ಇಷ್ಟಕ್ಕೆಲ್ಲ ಕಾರಣ ನಮ್ಮ ಜೀವನವನ್ನೇ ನಾಶ ಮಾಡಿ ಇವತ್ತು ನಿಮ್ಮಕ್ಕರ ಪ್ರಾಣ ತೆಗೆದವರು ಬೇರೆ ಯಾರು ಅಲ್ಲಪ್ಪ, ರವಿ ರಾಜವರ್ಮ. ಈಗಿಂದಿಗೆಲ್ಲ ನಿಮ್ಮ ಪರಕಡೆ ಹುಲಿಗಳೇ,
ಅಕ್ಕನಿಗೆ ಆಗ ಕಣ್ಣೀರು ಹಾಕುವುದಕ್ಕಿಂತ ಸ್ವಚ್ಛನಿಂದ ನಾಳೆ ಅನೇಕ ನಾರಿಯರ ಸೀರಿ ಸೆಳೆದ ನಿಮ್ಮ ಮಾತಾಪಿತರನ್ನು ಪರಿಗೈದ ಅವರ ಕಾರಣರಾದ ಚಾಂಡಾಲರ ಚಂಡನ್ನು ಕತ್ತರಿಸಿ ಬಿಕ್ರಿನ ಕತ್ತರಿಸಿ ಅವರ ಆತ್ಮಕ್ಕೆ ಶಾಂತಿ ನೀಡಿ ಹೇಳಿ ಎದ್ದೇಳಿ ಹುಲಿಗಳೇ ಎದ್ದೇಳಿ ಹುಲಿಗಳೇ ಎದ್ದೇಳಿ. ಹೌದು ಹೌದು ಖ್ಯಾತ ಮಾತಾಪಿತರ ಕೊಲೆ ಕಾರಣರಾಗಿ ದೇವರ ಕೊನೆಯಾಗಿ ಮೆಳಿತಿದ್ರ ಮಕ್ಕಳ್ರ ನೀವೀಗಲೇ ನಿಮ್ಮ ತಾಯಿ ಗರ್ಭದಲ್ಲಿ ಅಡಿಕೊಂಡ್ರು ಸರಿ. ಆ ನಿಮ್ಮ ತಾಯಿ ಕರುಗಳು ಹರಿದುಕೊಂಡು ಈಗಲೇ ನಿಮ್ಮನ್ನು ಕಡಿದು ಹಾಕಿ ದುರ್ಗಾ ಬಲಿಗೆ ಅರಿಕೆ ಕೊಡ ಬಲಿ ಕೊಟ್ಟಂತ ನಿಮ್ಮ ಅಣ್ಣು ಹೌದಣ್ಣ ಹೌದು. ಈ ಹಿಂದೆ ನಮ್ಮ ಮಾತಾಪಿತರನ್ನು ಕೊಲೆ ಮಾಡಿ 25 ವರ್ಷಗಳಿಂದ ನಡೆದಾಡಿ ಈಗ ನಮ್ಮ ಮಕ್ಕಳನ್ನು ಕೊಂದ ಆ ಪಾಪಿಗಳು ಈ ಭೂಮಿಯ ಲೋಕದಲ್ಲಿ ಈ ಭೂಲೋಕದಲ್ಲಿ ಬದುಕಿರಬಾರ್ದು. ಏ ರಾಜವರ್ಮ, ನಿಮ್ಮ ತಮ್ಮನೊಡಗೂಡಿ ನಮ್ಮ ಮಾತಾಪಿತರ ನೆತ್ತರ ಹರಿಸಿದೆ ಆ ಮಗನೇ. ನಾನೀಗ ನಿಮ್ಮ ನೆತ್ತರದಿಂದ ಅವರ ಆತ್ಮಕ್ಕೆ ಶಾಂತಿ ಕೋರಿ ನನ್ನ ಅಕ್ಕನ ಆಶೆ ಈಡೇರಿಸಿದ್ರೆ ನಾನು ಗಂಡನ ಪೀರಣೆ ಅಲ್ಲ. ಇದೇ ಸಹೋದರ ಸವಾಲ್. ಸಹೋದರ ಕಡೆಗೆ ನಡೆಸಿದ ಮಾತಿಗೆ ಸಹೋದರ ಮೊದಲನೇ ಸವಾಲ್. ಲೇ ಅಪ್ಪ ಮಕ್ಕಳ್ರ ತಡ್ರಪ್ಪ ತಡ್ರಿ, ಮೊದಲ ಅಕ್ಕನ ದೇಹ ಮಣ್ಣು ಮಾಡ್ಯ ಅವತ್ತು ಇನ್ನೂ ಬೇರೆ ಬೇರೆದಾವ ಐಡಾಗೋಳ ಕೊಡ್ತನು. ಹಂಗ ಮಾಡೋನು ನಡಿಪ ಗಿರ್ದಾರ ಹೋಗೋ ನಡಿಯಪ್ಪ. ಅಕ್ಕನ ದೊಡ್ಡ ದೇಹ ಮಣ್ಣು ಮಾಡು ನಡಿಯಪ್ಪ. ಮಕ್ಕಳ್ರ ಹೋಗೋ ನಡಿಯಪ್ಪ. ನಗುತ್ತೈತಿ ದೈವಾಲಿ ಅಳತೈತಿ ಜೀವಾಲಿ ನಗುತ್ತೈತಿ ದೈವಾಲಿ ಅಳತೈತಿ ಜೀವಾಲಿ ಅಕ್ಕ ಅಕ್ಕ ಬರ್ರಿ ಮಕ್ಕಳ್ರ ಬರ್ರಿ ಅಪ್ಪ ಬರ್ರಿ.